ಅಲ್ಲ, ಅದು ಇದ್ದೇ ಇರ್ತದೆ. ಇದು ಕಾಂಗ್ರೆಸ್ ಪಕ್ಷ ಅತ್ಯಂತ ದೊಡ್ಡದಾದಂಥ ಪಕ್ಷ. 136 ಜನ ಶಾಸಕರಿರ್ತಕ್ಕಂಥ ಪಕ್ಷ ಆಗಿರೋದ್ರಿಂದ ಇದು ಬಹುತೇಕ ಕೊನೆಯ ಸಂಪುಟ ವಿಸ್ತರಣೆ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆಕಾಂಕ್ಷಿಗಳು ಜಾಸ್ತಿ ಜನ ಇರ್ತಾರೆ. ಅವರವರ ಭಾವನೆಗಳು, ಜಿಲ್ಲೆ ಮಟ್ಟದ ಸಮಸ್ಯೆಗಳು, ಕ್ಷೇತ್ರದ ಸಮಸ್ಯೆಗಳು ಇವೆಲ್ಲದೂ ಕೂಡ ಸ್ವಾಭಾವಿಕವಾಗಿರ್ತದೆ. ಹಾಗಾಗಿ ಎಲ್ಲ ಏಕಕಾಲಕ್ಕೆ ಉಲ್ಬಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಸ್ವಲ್ಪ ಗೊಂದಲ ಆಗಿದೆ ಬರೋದಲ್ಲಿ. ಅದನ್ನು ಎಲ್ಲೋ ಒಂದು ಕಡೆಗೆ ನಾನು ಬೆಳಿಗ್ಗೆದ್ದಲ್ಲೂ ಕೂಡ ನಾನು ಕೆಲವು ಶಾಸಕರ ಜೊತೆಯಲ್ಲಿ ಮಾತಾಡೋಂಥ ಕೆಲಸವನ್ನು ಮಾಡ್ತಾಯಿದ್ದೀವಿ. ಮುಖ್ಯಮಂತ್ರಿಗಳ ಜೊತೆನೂ ಕೂಡ ಚರ್ಚೆ ಮಾಡಿದ್ದೀವಿ. ಸುರ್ಜೇವಾಲಾ ಅವರು ಇವತ್ತು ಬರ್ತಾ ಇದ್ದಾರೆ. ಬಹುಶಃ ಇದೆಲ್ಲದಕ್ಕೂ ಕೂಡ ಅಂತಿಮವಾಗಿ ಒಂದು ಶಮನ ಮಾಡ್ತಕ್ಕಂಥ ರೀತಿಯಲ್ಲಿ ಪ್ರಕ್ರಿಯೆಗಳು ನಡೀತದೆ ಅಂತಕ್ಕಂಥ ವಿಶ್ವಾಸ ನನಗಿದೆ. ಈಗ ನಾನು ಅದನ್ನು ಆ ಪ್ರಸ್ತಾವನೆ ನಾನು ಒಪ್ಪಿರಲಿಲ್ಲ. ಆದರೂ ಕೂಡ ಅದು ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಪಕ್ಷದ ಚೌಕಟ್ಟಿನಲ್ಲಿ ಪಕ್ಷದ ಒಗ್ಗಟ್ಟನ್ನು ಕಾಪಾಡುವಂಥ ಸಂದರ್ಭದಲ್ಲಿ ವರಿಷ್ಠರ ಮಾರ್ಗದರ್ಶನವನ್ನು ಕೂಡ ಪಡೆದು ಮುಂದೆ ಹೆಜ್ಜೆ ಇಡಬೇಕಾಗ್ತದೆ. ಆ ಕಾರಣದಲ್ಲಿ ಇವತ್ತು ಸುರ್ಜೇವಾಲಾ ಅವರು ಕೂಡ ಬರ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಸಂಪರ್ಕದಲ್ಲಿದ್ದೇನೆ. ನೋಡೋಣ, ಇವತ್ತು ಸ್ವಲ್ಪ ಎಲ್ಲ ಬಿಕ್ಕಟ್ಟುಗಳಿಗೂ ಕೂಡ ಇತ್ಯರ್ಥ ಆಗ್ತದೆ ಅಂತಕ್ಕಂಥ ವಿಶ್ವಾಸ ನನಗೆ ಇದೆ. ಖಾತೆಗಳೇನಾಗಿಲ್ಲ, ವಿಸ್ತರಣೆ ಆಗಿದೆ. ಖಾತೆಗಳು ಹಂಚಿಕೆ ಆಗೋದು ಇದೆ. ಅದರಲ್ಲೂ ಕೂಡ ಖಾತೆಗಳಲ್ಲೂ ಇನ್ನೊಂದರಲ್ಲೂ ಕೂಡ ಅದು ಸ್ವಲ್ಪ ಸ್ವಾಭಾವಿಕವಾಗಿ ಅದು ಪೈಪೋಟಿ ಇದ್ದೇ ಇರ್ತದೆ, ಪ್ರಯತ್ನಗಳು ಇರುತ್ತದೆ. ಸೊ ಹಾಗಾಗಿ ಅಂತಿಮವಾಗಿ ವರಿಷ್ಠರು ಅದನ್ನು ಮಧ್ಯದಲ್ಲಿ ಕೂತು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಇತ್ಯರ್ಥ ಮಾಡುವಂಥ ಕೆಲಸವನ್ನು ಮಾಡ್ತಾರೆ. ಅಲ್ಲ, ಬೇಡಿಕೆಗಳು ಒಬ್ಬೊಬ್ಬರದ್ದು ಒಂದೊಂದು ಥರ ಬೇಡಿಕೆಗಳಿದೆ. ಅಲ್ಲಪ್ಪ, ಈಗ ನಂದು ಒಂದೇ ಅಂತಲ್ಲ, ಅದು ಬೇರೆ ಎಲ್ಲರದ್ದು ಒಂದೊಂದು ರೀತಿಯಾದಂಥ ಬೇಡಿಕೆಗಳಿರ್ತದೆ. ಬಹುಶಃ ಈಗಾಗಲೇ ವಿಸ್ತರಣೆ ಆಗೋಗಿದೆ. ಪೋರ್ಟ್ಫೋಲಿಯೋ ಹಂಚೋದು ಒಂದು ಬಾಕಿ ಇರುವಂಥ ಸಂದರ್ಭದಲ್ಲಿ ಯಾವ ರೀತಿ ಇದನ್ನು ಈ ಭಿನ್ನಾಭಿಪ್ರಾಯಗಳನ್ನೆಲ್ಲದೂ ಕೂಡ ಶಮನ ಮಾಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ವರಿಷ್ಠರು ಅವರು ಒಂದು ತೀರ್ಮಾನ ಮಾಡಿ ಅವರು ಮಾತುಕತೆಯನ್ನು ಮಾಡಿ ಬಗೆಹರಿಸುವಂಥ ಪ್ರಯತ್ನವನ್ನು ಇವತ್ತಿಂದ ಮಾಡ್ತಾರೆ.